ನಮಸ್ಕಾರ ಎಲ್ಲರಿಗೂ. ತುಂಬಾ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಕಥೆನ ಹೇಳ್ತೀನಿ ಮತ್ತು ಅದರ ಹಿಂದಿನ ಸೈಕಾಲಜಿಕಲ್ ಮತ್ತು ಸೈಂಟಿಫಿಕ್ ಬ್ರೇಕ್ ಡೌನ್ ನ ನಿಮಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಒಂದು ಸಲ ಯಾವುದೋ ಒಂದು ದೇಶದಲ್ಲಿ ಒಬ್ಬ ಪಂಡಿತ ಇರ್ತಾನೆ, ಒಬ್ಬ ಗುರು ಇರ್ತಾನೆ. ಅವನು ಹೆಂಗೆ ಅಂತಂದ್ರೆ ತುಂಬಾ ಅಹಂಕಾರ, ಆದ್ರೆ ಅವನು ತುಂಬಾ ಜ್ಞಾನಿಯಾಗಿರ್ತಾನೆ, ಎಲ್ಲಾ ತಿಳ್ಕೊಂಡಿರ್ತಾನೆ, ಎಲ್ಲಾ ಗ್ರಂಥಗಳು ಎಲ್ಲವನ್ನು ಅಧ್ಯಯನ ಮಾಡಿ ಮಾಡಿ ಫುಲ್ ನಾಲೆಜ್ ಎಲ್ಲ ಬೆಳೆಸ್ಕೊಂಡ್ಬಿಟ್ಟು ಎಲ್ಲರಿಗೂ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನಾನು ಇದನ್ನ ಕಲ್ತಿದ್ದೀನಿ, ಅದನ್ನ ಕಲ್ತಿದ್ದೀನಿ. ಅವರಿಗೆಲ್ಲ ಬೇಕಾಗಿಲ್ಲ ಅದೆಲ್ಲ, ಅವನೇನ್ ಕಲ್ತಿದಾನೋ ಅವೆಲ್ಲ ಬೇಕಾಗಿಲ್ಲ. ಆದ್ರೂ ಅವನು ಕೊಚ್ಕೊಳ್ತಾ ಇರ್ತಾನೆ, ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನಾನೇ ಗ್ರೇಟ್, ಹಂಗೆ ನನ್ನ ಮೀರ್ಸರ್ ಯಾರು ಇಲ್ಲ, ನಾನು ಡಿಬೇಟ್ ಅಲ್ಲಿ ಗೆಲ್ತೇನೆ, ನನ್ ಮುಂದೆ ವಾದ ಮಾಡೋರು ಯಾರು ಇಲ್ಲ ಅಂತ ಈ ತರ ಅವನು ತುಂಬಾ ಸೊಕ್ಕಿನಿಂದ ಮೆರಿತಾ ಇರ್ತಾನೆ. ಅವನಿಗೆ ಅಹಂಕಾರ ಇರುತ್ತೆ. ಸೊ ಇದೇ ತರ ಅವನು ಆ ದೇಶದಲ್ಲೆಲ್ಲ ಸುತ್ತರಿತಿರ್ಬೇಕಾದ್ರೆ ಒಂದು ಪ್ಲೇಸ್ಗೆ ಬರ್ತಾನೆ. ಆ ಪ್ಲೇಸ್ಗೆ ಬಂದಾಗ ಅಲ್ಲಿರೋ ಜನರಿಗೆ ಕೂಡ ಹೇಳ್ತಾನೆ, ಈ ದೇಶದಲ್ಲೆಲ್ಲ ಹೇಳ್ಕೊಂಡ್ ಬರ್ತಿರ್ತಾನಲ್ಲ, ಅಲ್ಲಿರೋ ಪ್ಲೇಸ್ ಇರೋ ಜನರಿಗೆ ಕೂಡ ಹೇಳ್ತಾನೆ, ನಾನು ಹಂಗ್ ಓದಿದ್ದೀನಿ, ಈ ಗ್ರಂಥ ಓದಿದ್ದೀನಿ, ಹಂಗ್ ಓದಿದ್ದೀನಿ ಅಂತ. ಎಲ್ಲಾ ಊರಲ್ಲಿ ಜನರು ಆಶ್ಚರ್ಯ ಪಟ್ಟಿರ್ತಾರೆ ಅವ್ನ ನಾಲೆಜ್ ನೋಡ್ಬಿಟ್ಟು. ಈ ಊರಲ್ಲಿ ಮಾತ್ರ ನಕ್ಬಿಡ್ತಾರೆ ಅವ್ನು ಹೇಳೋದನ್ನ ನೋಡಿ. ಇವನ್ ಯಾರೋ ಜ್ಞಾನಿ ಅಂತೆ, ನಾವು ನೋಡಿರೋ ಆ ಮನುಷ್ಯನ ಮುಂದೆ ಇವನ್ ಏನೂ ಅಲ್ಲ, ಹಂಗೆ ಹಿಂಗೆ ಅಂತ. ಇವನಿಗೆ ಆಶ್ಚರ್ಯ, ಏನಿದು ಇಡೀ ದೇಶದಲ್ಲಿ ನಾನೆಲ್ಲ ಹೋಗಿ ಬಂದಿದ್ದೀನಿ, ಯಾರು ನನ್ನ ವಿರುದ್ಧ ಈ ತರ ಮಾತಾಡಿಲ್ಲ, ಬಟ್ ಈ ಊರಲ್ಲಿ ಯಾಕೆ ನನ್ನ ಈ ತರ ಟ್ರೀಟ್ ಮಾಡ್ತಾ ಇದ್ದಾರೆ, ಅವನು ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಯಾರೋ ಇನ್ನೊಬ್ಬನಿದಾನಂತಲ್ಲ ನನ್ಕಿಂತ ಜಾಸ್ತಿ ಗೊತ್ತಿರೋನು, ಅವ್ನು ಯಾರು, ಈ ತರ ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಯಾರು ನನ್ಕಿಂತ ಜಾಸ್ತಿ ತಿಳ್ಕೊಂಡಿರೋರು ಅಂತ. ಅವಾಗ ಅಲ್ಲಿರೋ ಜನರಿಗೆಲ್ಲ ಹೇಳ್ತಾನೆ, ನಿಮಗೆ ನನ್ನ ಪವರ್ ಗೊತ್ತಿಲ್ಲ, ನಾನು ಎಷ್ಟು ಓದಿದ್ದೀನಿ ಅಂತ ಗೊತ್ತಿಲ್ಲ, ನನ್ನ ನಾಲೆಜ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ, ಅದಕ್ಕೋಸ್ಕರ ಈ ತರ ನಗ್ತೀರಾ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾರೋ ಒಬ್ಬನ್ ಇದಾನೆ ಅಂತಲ್ಲ, ಅವ್ನು ನನ್ಕಿಂತ ಜಾಣ ಇದಾನಂತಲ್ಲ, ಯಾರು ಅವನು, ಅವನ ಹೆಸರು ನನ್ಗೆ ಗೊತ್ತಿಲ್ಲ, ಅವ್ನು ಏನ್ ಓದಿದಾನ ಅಂತಾನೂ ಗೊತ್ತಿಲ್ಲ, ಅವನು ಈ ಊರಲ್ಲೂ ಇರೋದಿಲ್ಲ, ಅವನೆಲ್ಲೋ ಕಾಡೊಳಗಿರ್ತಾನೆ, ಅವಾಗವಾಗ ಈ ಊರಿಗೆ ಬರ್ತಾನೆ, ಅವನ್ನ ನೋಡಿದಾಗೆಲ್ಲ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ, ಅಷ್ಟು ಪವರ್ಫುಲ್ ಇದಾನೆ. ಅವನೇನು ಮಾತಾಡಲ್ಲ, ಯಾವ ಶ್ಲೋಕಗಳು ಹೇಳಲ್ಲ, ಏನೋ ಹೇಳಲ್ಲ, ಆದ್ರೆ ಅವ್ನು ಮಾತಾಡಿದ್ರೆ ಸಾಕು, ಅವನು ಬಾಯ್ ಬಿಟ್ರೆ ಸಾಕು, ಅದನ್ನ ಕೇಳಿದವರೆಲ್ಲ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇವನಿಗೆ ತುಂಬಾ ಕೋಪ ಮತ್ತೆ ತುಂಬಾ ಆಶ್ಚರ್ಯ ಎರಡು ಒಂದೇ ಸಲಕ್ಕೆ ಬರುತ್ತೆ. ಇವನು ಯಾವನು ನನ್ಕಿಂತ ಒಂದು ತಿಳ್ಕೊಂಡವನು, ನಾನು ನೋಡ್ಲೇಬೇಕು ಅಂತ, ಎಲ್ಲಿದ್ದಾನೆ ಅವನು ಅಂತ ಹೇಳಿ ಕ್ವಶನ್ ಮಾಡ್ತಾನೆ. ಅವಾಗ ಅವ್ರು ಕರ್ಕೊಂಡು ಹೋಗ್ತಾರೆ ಎಲ್ಲ ಜನ, ಅವನ್ ಯಾರು, ಎಲ್ಲಿದ್ದಾನೆ, ಅವನ್ ಎಂತ ಜ್ಞಾನಿ ಅಂತ. ಅವನು ಎಂತ ಜ್ಞಾನಿ ಇರ್ತಾನೆ ಅಂತಂದ್ರೆ ಅವನಿಗೆ ಲೈಫ್ ಅಲ್ಲಿ ಏನೋ ಕೊಚ್ಕೋಬೇಕು ಅಂತ ಇರೋದಿಲ್ಲ, ಆದ್ರೆ ಅವನು ಎಲ್ಲವನ್ನು ತಿಳ್ಕೊಂಡ್ರು ಕೂಡ ತುಂಬಿದ ಕೂಡ ತುಳುಕುವುದಿಲ್ಲ ಅಂತೆಲ್ಲ ಆ ತರ ಇರ್ತಾನೆ. ಅವನು ಒಂದು ಸಭೆ ನಡೆಸ್ತಾ ಇರ್ತಾನೆ. ಅಲ್ಲಿ ಸಭೆ ನಡೆಸ್ಬೇಕಾದ್ರೆ ಈ ಒಂದು ಸೊಕ್ಕಿನ ಪಂಡಿತ ಬರ್ತಾನೆ. ಬಂದು ಎಲ್ಲಾರನ್ನು ಕೇಳ್ತಾನೆ, ಅವನು ಕೇಳ್ತಾನೆ, ನೀನೇನೋ ದೊಡ್ಡ ಎಲ್ಲ ತಿಳ್ಕೊಂಡಿದ್ಯ ಅಂತಲ್ಲ, ನೀ ಎಲ್ಲವನ್ನು ಡಿಬೇಟ್ ಅಲ್ಲಿ ಗೆಲ್ತಿ ಅಂತಲ್ಲ, ನಿನ್ ವಾದದಲ್ಲಿ ಗೆಲ್ತಿ ಅಂತಲ್ಲ, ನಾನು ಎಷ್ಟೊಂದು ತಿಳ್ಕೊಂಡಿದೀನಿ, ನಾನು ನಿನಗೊಂದು ಚಾಲೆಂಜ್ ಮಾಡ್ತೀನಿ, ನೀನ್ ಹೇಳಿದ್ದೇನೇನಾದ್ರೂ ನಾನು ಫಾಲೋ ಮಾಡಿದ್ರೆ ನಾನು ಸೋತೆ ಅಂತ ಅರ್ಥ, ನೀನ್ ಏನೇ ಹೇಳು ನಾನು ಅದನ್ನು ಫಾಲೋ ಮಾಡಲ್ಲ ಅಂತ ಹೇಳಿ ಅಲ್ಲಿ ಚಾಲೆಂಜ್ ಕೊಡ್ತಾನೆ. ಅವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅವನು ಇರ್ತಾನಲ್ಲ ಜ್ಞಾನಿ, ಅವನ ಮುಖದಲ್ಲಿ ಸ್ಮೈಲ್ ಇರುತ್ತೆ, ಒಂದು ಮಂದಹಾಸ ಇರುತ್ತೆ, ಅವನೇನು ಮಾಡ್ತಾ ಇರೋದಿಲ್ಲ. ಅವಾಗ ತುಂಬಾ ನಗ್ತಾ ಇರ್ತಾನೆ, ಯಾಕೆ ಬೇಕು ನಿಮಗೆ ಇಂಥವೆಲ್ಲ, ನೀವು ಎಷ್ಟೊಂದು ಜ್ಞಾನಿ ಅಂತ ನಿಮಗೆ ಗೊತ್ತಿದೆ, ಅದನ್ನೇ ನೀವು ನಿಮ್ಮ ಜ್ಞಾನವನ್ನ ಬೇರೆ ಒಳ್ಳೇದಕ್ಕಾಗ ಯೂಸ್ ಮಾಡಿ, ಸುಮ್ಮನೆ ಯಾಕೆ ಈ ತರ ವಾದ ಗೀದ ಜಗಳ ಎಲ್ಲ, ಇದೆಲ್ಲ ಬೇಡ ಅಂತ ಹೇಳ್ತಾನೆ. ಅವಾಗ ಅವನು, ನೋಡು ಹೆದರ್ಕೊಂಡಿದ್ಯಾ ನೀನು, ಅದಕ್ಕೋಸ್ಕರ ಈ ತರ ಮಾತಾಡ್ತೀಯ, ನೀನ್ ನಿಜವಾಗ್ಲೂ ನಾಲೆಜ್ ಇದೆ, ನೀನ್ ಹೇಳಿದ್ದನ್ನ ನಾನು ಫಾಲೋ ಮಾಡಿಸ್ಬಿಡ್ತಾ ಇದ್ದೆ, ಬಟ್ ನಿನ್ ಕೈಲಿ ಆಗಲ್ಲ ಅಂತ ಹೇಳಿ. ಅವಾಗ ಅವನು ಏನ್ ಹೇಳ್ತಾನೆ, ಅಲ್ಲ ನಾನು ಅದನ್ನ ಮಾಡಿಸ್ತೀನಿ, ಆದ್ರೆ ಒಂದು ಷರತ್ತಿದೆ ಅಂತ ಹೇಳ್ತೀನಿ. ಏನ್ ಷರತ್ತಿದೆ, ತಾಕತ್ತಿದ್ರೆ ನೀ ಏನ್ ಹೇಳ್ತೀಯೋ ಅದನ್ನ ನನ್ನ ಕೈಯಿಂದ ಫಾಲೋ ಮಾಡಿಸ್ ನೋಡೋಣ ಅಂತ. ಅಲ್ಲ ಅದನ್ನ ಮಾಡೋಣಂತೆ, ಅದನ್ನ ಆಮೇಲೆ ಸ್ವಲ್ಪ ಟೈಮ್ ಇದೆ, ಸ್ವಲ್ಪ ನೀವು ಮುಂದೆ ಬನ್ನಿ, ನೀವು ಮಾತಾಡ್ತಿರೋದು ಕೇಳ್ತಾ ಇಲ್ಲ ಅಂತ ಅಂತಾನೆ. ಅವನು ಆಯ್ತು ತಡಿ ಬರ್ತೀನಿ ಅಂತ ಮುಂದೆ ಬರ್ತಾನೆ. ಅವಾಗ ಹೇಳು, ಇವಾಗ ಹೆಂಗ್ ಫಾಲೋ ಮಾಡಿಸ್ತೀಯ ಹೇಳು ನನ್ನ ಅಂತ, ಏನ್ ಮಾಡಿಸ್ತೀಯ ನನ್ನ ಕೈಲಿ, ನಾನು ಏನ್ ಮಾಡಿದ್ರು ಕುಗ್ಗಲ್ಲ ನಿನ್ನ ತಂತ್ರಗಳಿಗೆ ಅಂತ. ಆಯ್ತು ಸ್ವಲ್ಪ ಆ ಕಡೆ ಬಿಸಿಲಿದೆ, ಸ್ವಲ್ಪ ಈ ಕಡೆ ಬನ್ನಿ ಎಡಗಡೆ ಅಂತ. ಆಯ್ತು ನಾ ಈ ಕಡೆ ಬರ್ತೀನಿ ಅಂತ ಈ ಕಡೆ ಎಡಗಡೆ ಬಂದು, ಇವಾಗ ಹೇಳು ಏನ್ ಮಾಡಿಸ್ತೀಯ ಅಂತ ಹಂಗೆ. ಅವಾಗ ಅವ್ನು ಹೇಳ್ತಾನೆ, ಆಲ್ರೆಡಿ ನಾನು ಏನ್ ಹೇಳಿದೀನೋ ಅದನ್ನ ನೀವು ಆಲ್ರೆಡಿ ಮಾಡ್ಬಿಟ್ಟಿದ್ದೀರಾ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ಮತ್ತೆ ಅವನಿಗೂ ಆಶ್ಚರ್ಯ ಆಗುತ್ತೆ, ಏನ್ ಮಾಡಿದಾನೆ ಅವನು ಅಂತ. ಏನ್ ಮಾಡಿದಾನೆ ಅವನು, ನೀನ್ ಹೇಳಿದ್ದನ್ನು ಫಾಲೋ ಮಾಡಿದೆ ಅಂತಂದಲ್ಲ, ನೀವು ಅಷ್ಟು ದೂರ ನಿಂತಿದ್ರಲ್ಲ, ನಾನು ಇಲ್ಲಿ ಬನ್ನಿ ಅಂದ ತಕ್ಷಣ ಬಂದ್ರಿ, ನೀವ್ ಈ ಕಡೆ ನಿಂತಿದ್ರಲ್ಲ, ನಾ ಈ ಕಡೆ ಬನ್ನಿ ಅಂತಂದ್ರೆ ಈ ಕಡೆ ಬನ್ನಿ ಅಂತ. ಅವಾಗ ಅಹಂಕಾರ ಇರೋ ಮನುಷ್ಯನಿಗೆ ಗೊತ್ತಾಗುತ್ತೆ ಇವನ ಜ್ಞಾನ ಎಂತದ್ದು, ಮತ್ತು ಅವನ ಒಂದು ಆ ಸೆನ್ಸಸ್ ನ, ಆ ಕೋಪ ಅನ್ನೋ ಒಂದು ಫೀಲಿಂಗ್ ಕೊಟ್ಬಿಟ್ಟು ಅವನ ನಿಜವಾದ ಜ್ಞಾನ, ಅವನ ನಿಜವಾದ ನಾಲೆಡ್ಜ್ ನ ಏರಿಳಿತಕ್ಕೆ ಒಳಪಡಿಸ್ಬಿಟ್ಟು ಅವನು ಮೂರ್ಖನಾಗಿ ಹೋಗ್ಬಿಡ್ತಾನೆ. ಮತ್ತೆ ಅವನು ಜಾಣ ಅಂತ ಇಡೀ ಪ್ರಪಂಚಕ್ಕೆ ಪ್ರೂವ್ ಆಗುತ್ತೆ, ಮತ್ತೆ ಜನರಿಗೆ ನಂಬಿಕೆ ಬರುತ್ತೆ.
ಸೊ ಈ ಕಥೆಯಿಂದ ಮೇಲ್ನೋಟಕ್ಕೆ ತಿಳಿದು ಬರೋದು ಒಂದು, ನಮಗೆ ಯಾವತ್ತೇ ಅಹಂಕಾರ ಇದ್ರು ಕೂಡ, ನಮಗೆ ಎಷ್ಟೇ ನಾಲೆಜ್ ಇದ್ರು ಕೂಡ, ನಾವು ಕೋಪಗೊಂಡಾಗ ಅಥವಾ ಒಂದು ಇಂದ್ರಿಯಗಳ ಅದ್ರ ಮೇಲೆ ನಾವು ಫೀಲಿಂಗ್ಸ್ ನ ಜಾಸ್ತಿ ಕೊಟ್ಬಿಟ್ರು, ನಾವು ಆ ತರ ಒಂದು ಲೈಫ್ ನ ಮಾಡ್ಯುಲೇಟ್ ಮಾಡಕ್ಕೆ ಟ್ರೈ ಮಾಡಿದಾಗ ಎಲ್ಲವೂ ಏರುಪೇರಾಗುತ್ತೆ. ನಿಮಗೆ ಏನೇ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಆದ್ದರಿಂದ ಇಲ್ಲಿ ಅಹಂಕಾರ ಒಳ್ಳೆಯದಲ್ಲ, ಯಾವಾಗ್ಲೂ ಪೀಸ್ ಅನ್ನ ಮೇಂಟೈನ್ ಮಾಡಬೇಕು. ಇದು ಈ ಒಂದು ಕಥೆಯಿಂದ ತಿಳಿದು ಬರೋದು. ಆದರೆ ಇಲ್ಲಿರೋ ಒಂದು ಸೈಂಟಿಫಿಕ್ ರೀಸನ್ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ಕಥೆನ ನೀವು ಬ್ರೇಕ್ ಡೌನ್ ಮಾಡಿದಾಗ ಇಲ್ಲೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನೋದೊಂದು ತಿಳಿದು ಬರುತ್ತೆ. ಏನಿದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಅಂದ್ರೆ, ನೀವು ಸರಿಯಾಗಿ ನೋಡಿ, ಅವನು ಅಲ್ಲಿ ನಿಂತಿದ್ನಲ್ಲ, ಇವನು ಕರಿತಾನೆ ನೀ ಇಲ್ಲಿ ಬಾ ಅಂತ. ಅವಾಗ ಅವನಿಗೆ ಗೊತ್ತಾಗ್ತಿಲ್ಲ, ಅವನ್ ಏನ್ ಕೇಳಿದ್ದ, ನೀನ್ ಹೇಳಿದ್ದನ್ನು ನಾನು ಫಾಲೋ ಮಾಡಲ್ಲ ಅಂತ ಹೇಳಿದ್ದ. ಇಲ್ಲಿ ಬಾ ಅಂತ ಅಂದಾಗ ಅವನು ಬಂದಲ್ಲ, ಅವಾಗ ಅವನಿಗೆ ಕೋಪ ಅನ್ನೋ ಒಂದು ಮಾಸ್ಕ್ ಅವನ ಕಣ್ ಮುಂದೆ ಇತ್ತು, ಆ ಒಂದು ಫಿಲ್ಟರ್ ಕಣ್ ಮುಂದೆ ಇತ್ತು. ಸೊ ಅದಕ್ಕೆ ಹಿಂದ್ಗಡೆ ಏನ್ ನಡೀತಾ ಇದೆ ಅಂತ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಅವನು ಫಾಲೋ ಮಾಡಿಸ್ತಾ ಇದ್ದಾನ ಅವನ್ನ, ಆದ್ರೆ ಅವನಿಗೆ ಗೊತ್ತಾಗ್ಲಿಲ್ಲ. ಈ ಕಡೆ ಬಾ ಅಂತ ಅಂದ, ಅಲ್ಲಿ ಬಿಸಿಲಿದೆ ಈ ಕಡೆ ಬಾ ಅಂತ ಅಂದ, ಅಲ್ಲೂ ಕೂಡ ಅವನು ಫಾಲೋ ಮಾಡಿಸ್ತಾ ಇದ್ದಾನೆ, ಅಲ್ಲೂ ಕೂಡ ಗೊತ್ತಾಗ್ಲಿಲ್ಲ. ಇಲ್ಲಿ ಒಂದು ಮಾಸ್ಕ್ ಅಡ್ಡ ಬಂದಿದೆ. ಇದಕ್ಕೆ ನಾವು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರೊಸೆಸ್ ಆಗ್ಬೇಕು, ಅವನನ್ನು ಫಾಲೋ ಮಾಡಿಸ್ಬೇಕು ಅಂತ ಹೇಳಿ, ಅಂದ್ರೆ ಎಲ್ಲವೂ ಓಪನ್ ಆಗಿರ್ಬಾರ್ದು, ಕೆಲವೊಂದು ಸೀಕ್ರೆಟ್ ಆಗಿ ಉಳಿಬೇಕು, ಕೆಲವೊಂದು ಪ್ರೋಸೆಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲೇ ನಡೀತಾ ಇರ್ಬೇಕು. ಲೈಕ್ ಇವನ್ ಹೆಂಗೆ ಅವನಿಗೆ ಗೊತ್ತಿಲ್ದಂಗೆ ಮಾಡಿಸಿದ್ನು, ಈ ಕಡೆ ಬರೋದು ಈ ಕಡೆ ಬರೋದು, ಆ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಹೋಗ್ಬೇಕು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಈ ಕಚಗುಳಿ ಕೊಡೋದು ಅಂತ ಹೇಳ್ತಾರಲ್ಲ, ಆ ತರ ಕಚಗುಳಿ ಬೇರೆ ನಿಮಗೆ ಕೊಟ್ರೆ ನಿಮಗೆ ನಗು ಬರುತ್ತೆ. ಆದ್ರೆ ನಿಮ್ಮಷ್ಟಿಗೆ ನೀವೇ ಕಚಗುಳಿಯನ್ನ ಕೊಡಕ್ಕೆ ಟ್ರೈ ಮಾಡಿ, ನಗು ಬರಲ್ಲ. ಯಾಕೆ ಅಂತಂದ್ರೆ, ಬೇರೆಯವರು ನಮಗೆ ಕೊಟ್ಟಾಗ ನಮ್ ಬ್ರೈನ್ ಹೈಪೋಥಾಲಮಸ್ ಅಂತ ಒಂದಿರುತ್ತೆ, ಅದು ಎಮೋಷನ್ಸ್ ನ ಕಂಟ್ರೋಲ್ ಮಾಡುತ್ತೆ. ಆ ಒಂದು ಹೈಪೋಥಾಲಮಸ್ ಆಕ್ಟಿವೇಟ್ ಆಗಿ ಎಲ್ಲಿ ಕೊಡ್ತಾರೆ ಅನ್ನೋ ಒಂದು ಜ್ಞಾನ ನಮಗಿರಲ್ಲ, ಅಂದ್ರೆ ಬಾಡಿ ಪ್ರಿಪೇರ್ ಆಗಿರಲ್ಲ, ಯಾವ ಜಾಗದಲ್ಲಿ ನಿಮಗೆ ಕಚಗುಳಿ ಕೊಡ್ತಾರೆ ಅದಕ್ಕೆ ನಗು ಬರುತ್ತೆ. ಆದ್ರೆ ನಿಮ್ಮಷ್ಟಿಗೆ ನೀವೇ ಅದನ್ನ ಕಚಗುಳಿ ಕೊಡಕ್ಕೆ ಟ್ರೈ ಮಾಡಿದ್ರೆ ನೀವು ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಪಾರ್ಟ್ ಅಲ್ಲಿ ಎಷ್ಟು ಫೋರ್ಸ್ ಇಂದ ಎಷ್ಟು ಯಾವ ರೀತಿಯಲ್ಲಿ ಕೊಡ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಯಾಕಂದ್ರೆ ಅದು ಬೇರೆ ಯಾರು ಅಲ್ಲ, ನಿಮಗೆ ನೀವೇ ಮಾಡ್ತಾ ಇರೋದು. ಸೊ ಆಲ್ರೆಡಿ ಗೊತ್ತಿರೋದ್ರಿಂದ ಬ್ರೈನ್ ಆಲ್ರೆಡಿ ಪ್ರಿಪೇರ್ ಆಗ್ಬಿಡುತ್ತೆ. ಸೊ ಅಲ್ಲಿ ನಗು ಬರೋದಂತ ಏನು ಇರೋದಿಲ್ಲ. ಸೊ ಆದ್ದರಿಂದ ಅವನ್ ಏನ್ ಮಾಡಿದ, ಈ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ನ ಯೂಸ್ ಮಾಡಿದ. ನಾನೇನಾದ್ರೂ ಇವನ್ನ ಈಗ ನೋಡು ಫಾಲೋ ಮಾಡಿಸ್ತೀನಿ ನೋಡಿ ನಿನ್ನ, ಹಿಂಗೇನಾದ್ರು ಅನ್ಬಿಟ್ಟಿದ್ರೆ ಅವ್ನು ಏನು ಮಾಡಿದ್ರು ಫಾಲೋ ಮಾಡ್ತಿರ್ಲಿಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅವನಿಗೆ ಗೊತ್ತಿಲ್ದಂಗೆ ಸೀಕ್ರೆಟ್ ಆಗಿ ಮಾಡ್ತಾ ಮಾಡ್ತಾ ಬಂದ. ದೀಪಾವಳಿ ಹತ್ರ ಬರ್ತಾ ಇದೆ. ದೀಪಾವಳಿ ಬಂದಾಗ ನೀವು ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತೀರ, ಪಟಾಕಿಗಳೆಲ್ಲ ಹೊಡಿತಾ ಇರುತ್ತೆ, ರಾಕೆಟ್ಗಳೆಲ್ಲ. ಫಸ್ಟ್ ಲೈಟ್ ಕಾಣುತ್ತೆ, ಲೈಟ್ ಹಿಂಗೆ ಸ್ಕ್ಯಾಟರ್ ಆಗಿರೋ ಒಂದು ಪ್ಯಾಟರ್ನ್ ಕಾಣುತ್ತೆ. ಅದು ಆಗಿ ಸ್ವಲ್ಪ 3-4 ಸೆಕೆಂಡ್ ಆದ್ಮೇಲೆ ಸೌಂಡ್ ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ, ಲೈಟ್ ಈಸ್ ಫಾಸ್ಟರ್ ದ್ಯಾನ್ ಸೌಂಡ್ ಅಂತ. ಅಂದ್ರೆ ಇದೇ ತರ ಫ್ಯೂಚರ್ ಅಲ್ಲಿ ನಡೆಯೋ ಘಟನೆಗಳು ಇವತ್ ಆಗಿದೆ ಅಂತ ಅಂದ್ರೆ ಅದಕ್ಕೆ ಒಂದು ಪ್ಲಾಂಟ್ ಏನಿದೆ, ಆ ಒಂದು ಸೀಡ್ ಏನಿದೆ ಅದು ಹಿಂದೆನೆ ಆಗಿರುತ್ತೆ. ಇದಕ್ಕೆ ನಾವು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ನಿಮಗೆ ನಾಳೆ ಬರ್ತ್ಡೇ ಇದೆ ಅಂತ ನಿಮಗೆ ಗೊತ್ತಿರುತ್ತೆ, ಯಾರಾದ್ರೂ ಸರ್ಪ್ರೈಸ್ ಕೊಡ್ತಾರೆ ಅಂತ ಕೂಡ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ನಿಮಗೆ ಪ್ರತಿ ವರ್ಷ ಆತರ ಗಿಫ್ಟ್ ಗಳನ್ನ ಕೊಡ್ತಾ ಇರ್ತಾರೆ ಬರ್ತ್ಡೇಗೆ. ಸೊ ನೀವು ಇಲ್ಲಿ ಆಂಟಿಸಿಪೇಷನ್ ಮಾಡ್ತಾ ಇರ್ತೀರಾ, ಏನನ್ನು ಕೊಡ್ಬೋದು, ನನಗೆ ವಾಚ್ ಕೊಡ್ಬೋದಾ, ನನಗೊಂದು ಮೊಬೈಲ್ ಕೊಡ್ಬೋದಾ, ನನಗೊಂದು ಕಾರ್ ಕೊಡ್ಬೋದಾ, ಹಿಂಗೆ ಏನನ್ನ ಯೋಚನೆ ಮಾಡ್ತಾ ಇರ್ತೀರಾ. ಆ ಒಂದು ಪ್ರೋಸೆಸ್ ಅಲ್ಲಿ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಮನಸ್ಸು ಹೆಂಗಾಗ್ತಾ ಇರುತ್ತೆ, ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ರೈಸ್ ಆಗ್ತಾ ಇರುತ್ತೆ. ನನಗೆ ಅದು ಸಿಗ್ಬೋದು, ಮತ್ತೆ ಅದು ಬರ್ತ್ಡೇ ಹತ್ರ ಬಂದಾಗ ನನಗೆ ಅದು ಸಿಗ್ಬೋದು, ಇದು ಸಿಗ್ಬೋದು. ಆದ್ರೆ ಬರ್ತ್ಡೇ ದಿನ ಬಂದಾಗ ಏನೋ ಒಂದು ಸಿಗುತ್ತೆ ಗಿಫ್ಟ್. ಆ ಗಿಫ್ಟ್ ಸಿಕ್ಕ ಮೇಲೆ ಆ ಒಂದು ಆಂಟಿಸಿಪೇಷನ್ ಏನ್ ಮಾಡ್ತಾ ಇರ್ತೀರಾ, ನನಗೆ ಅದು ಸಿಗ್ಬೋದು ಇದು ಸಿಗ್ಬೋದು ಅಂತೇಳಿ, ಅದು ಸ್ಟಾಪ್ ಆಗ್ಬಿಡುತ್ತೆ. ಅದು ಸ್ಟಾಪ್ ಆದಾಗ ಹ್ಯಾಪಿನೆಸ್ ಅಲ್ಲಿಗೆ ಸ್ಯಾಚುರೇಟ್ ಆಗ್ತಾ ಹೋಗುತ್ತೆ. ಇದೇ ತರ ನಿಮ್ಮ ಲೈಫ್ ಅಲ್ಲಿ, ಇಡೀ ಲೈಫ್ ಅಲ್ಲಿ ಹ್ಯಾಪಿ ಆಗಿರ್ಬೇಕು ಅಂತಂದ್ರೆ ನಾವು ಅನ್ಕಂಡೀಷನಲಿ ಸುಮ್ನೆ ರೀಸನ್ ಇಲ್ದೇನೆ ಹ್ಯಾಪಿ ಆಗಕ್ಕೆ ಕಲಿಬೇಕು. ಇದು ಒಂಥರ ಫಿಲಾಸಫಿ. ಯಾಕೆ ಅಂತಂದ್ರೆ ನೀವು ಒಂದನ್ನ ರೀಸನ್ ಇಟ್ಕೊಂಡು, ಒಂದನ್ನ ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು ಅದರ ಮೂಲಕ ನೀವು ಹ್ಯಾಪಿನೆಸ್ ತಗೊಳ್ತೀರಾ ಅಂತ ಅನ್ನೋದಾದ್ರೆ ಅದು ಇದೇ ತರ ಗ್ರಾಫ್ ಮೇಲೆ ಹೋಗುತ್ತೆ. ಅದು ಅಕ್ಷಣ ಆದ ತಕ್ಷಣ ಮತ್ತೆ ಸ್ಯಾಚುರೇಷನ್. ಈ ತರ ಸ್ಯಾಚುರೇಷನ್ ಆಗ್ಬಾರ್ದು ಅಂತಂದ್ರೆ ಆಂಟಿಸಿಪೇಷನ್ ಮಾಡ್ತಾನೆ ಇರ್ಬೇಕು, ಒಂದನ್ನ ನಂಬಬೇಕು. ಯಾವ ಥಿಂಗ್ಗಳು ಇದ್ದಕ್ಕಿದ್ದಂಗೆ ಆಗಲ್ಲ. ಅವನು ಹೆಂಗೆ ಅವನ್ನ ಬೆಂಡ್ ಮಾಡ್ದ, ಅವ್ನು ಹೆಂಗೆ ಅವ್ನು ಹೇಳ್ದಂಗೆ ಫಾಲೋ ಮಾಡಿಸಿದ ಗುರು, ಅದು ಇದ್ದಕ್ಕಿದ್ದಂಗೆ ಆಗ್ಲಿಲ್ಲ. ಅವ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾ ಬಂದ. ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, 3 ವರ್ಷದಲ್ಲಿ ನಾ ಅದನ್ನ ಮಾಡ್ಬೇಕು, ಇನ್ನು 5 ವರ್ಷದಲ್ಲಿ ಇದನ್ನ ಮಾಡ್ಬೇಕು, ಇನ್ನು 6 ವರ್ಷದಲ್ಲಿ 10 ವರ್ಷದಲ್ಲಿ ಈ ತರ ಕನಸುಗಳನ್ನ ಎಲ್ಲರೂ ಇಟ್ಕೊಂಡಿರ್ತಾರೆ. ಆ ಕನಸುಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಬಂದಾಗ ನೀವು ಕ್ವಾಂಟೈಸೇಷನ್ ಅಂತ ಕರಿತೀವಿ. ಅಂದ್ರೆ ಆ ಕನಸಿಗೋಸ್ಕರ ಇವತ್ತೇನ್ ಮಾಡ್ತಾ ಇದ್ದೀರಾ, ನಾಳೆ ಏನ್ ಮಾಡ್ತೀರಾ, ನಾಡಿದ್ದೇನ್ ಮಾಡ್ತೀರಾ, ಈ ತರ ನೋಡ್ತಾ ಹೋದಾಗ ಇದ್ದಕ್ಕಿದ್ದಂಗೆ ನಾವು ಕನಸುಗಳು ಆಗಲ್ಲ.
ಇವತ್ತು ಏನ್ ಮಾಡ್ತಾ ಇದೀಯಾ, ನೀ ಇವಾಗ ಏನ್ ಮಾಡ್ತಾ ಇದೀಯ, ಈ ಸೆಕೆಂಡ್ಗೆ ಏನ್ ಮಾಡ್ತಾ ಇದೀಯಾ, ಅದು ಅವತ್ತಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವನು ಈ ಕಡೆ ಬಾ ಅನ್ನುವ ಪ್ರೊಸೆಸ್ ನಲ್ಲೇ ಆಲ್ರೆಡಿ ಮಾಡ್ಬಿಟ್ಟಿದ್ದಾನೆ, ಫಾಲೋ ಮಾಡಕ್ ಮಾಡ್ಬಿಟ್ಟಿದ್ದಾನೆ. ಅದೇ ತರ ಕನಸುಗಳು ನಾಳೆ ಆಯ್ತು ಹಂಗಿಲ್ಲ, ಸಾಧ್ಯ ಇಲ್ಲ, ನಾಡಿದ್ದಾಯ್ತು ಆ ತರ ಸಾಧ್ಯ ಇಲ್ಲ, ಇವಾಗ ಆಗ್ತಾ ಇರುತ್ತೆ. ಅದು ಎಲ್ಲಿ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರ್ಬೋದು, ಯಾವುದೋ ಕಣ್ಣಿಗೆ ಕಾಣದಂತ ಒಂದು ಮನಸ್ಸಿನ ಲೋಕದಲ್ಲಿ ಇರ್ಬೋದು. ಆದ್ದರಿಂದ ಈ ಒಂದು ಪ್ರೋಸೆಸ್ ಅನ್ನೋದೇನಿದೆ, ಈ ಒಂದು ಹ್ಯಾಪಿನೆಸ್ ಆಗ್ಲಿ, ಆ ಡ್ರೀಮ್ಸ್ ಚೇಸ್ ಮಾಡೋದಾಗ್ಲಿ, ಅಥವಾ ಆ ಏನೋ ಒಂದು ಥಿಂಗ್ಸ್ ಆಗ್ಬೇಕು ಅನ್ನೋದು, ಅದನ್ನ ಸಾಧನೆ ಮಾಡೋ ಒಂದು ವಿಷಯವೇ ಆಗ್ಲಿ, ಅದು ಆಗಿದೆ ಅಥವಾ ಅದು ಆಗುತ್ತೆ ಅಥವಾ ಅದು ಆಗೋ ದಿನವನ್ನ ನಾವು ಅದನ್ನ ಗಮನ ಕೊಡೋದು ಬಿಟ್ಟು, ಅದು ಆಗ್ತಾ ಇರುತ್ತಲ್ಲ ಪ್ರೋಸೆಸ್, ಆ ಫೇಸ್ ಏನಿರುತ್ತೆ, ಅದನ್ನ ಮಾಡ್ತೀನಿ ಅನ್ನೋ ಆಂಟಿಸಿಪೇಷನ್, ಮಾಡ್ತೀನಿ ಅನ್ನೋ ಫೇಸ್, ಆ ಫೇಸ್ ನಲ್ಲಿ ನಿಜವಾದ ಶಕ್ತಿ ಇದೆ, ಆ ಫೇಸ್ ನಲ್ಲಿ ನಿಜವಾದ ಪವರ್ ಇದೆ, ಆ ಫೇಸ್ ನಲ್ಲಿ ಮಿರಾಕಲ್ಗಳು ಆಗ್ತಾ ಹೋಗ್ತಾ ಇರುತ್ತೆ. ಕೆಲವೊಂದ್ಸಲ ನಿಮಗೆ ಅನಿಸ್ತಾ ಇರ್ಬೋದು, ಕೆಲವೊಂದ್ಸಲ ನೀವು ಹಂಗೆ ಯೋಚನೆ ಮಾಡ್ತಾ ಇರ್ಬೋದು, ಡೇ ಡ್ರೀಮಿಂಗ್ ತರ, ಓ ನನಗೆ ಆ ತರ ಇದ್ರೆ ಹಿಂಗೆ ಚೆನ್ನಾಗಿರ್ತಿತ್ತಲ್ಲ, ಈ ತರ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, ಆ ತರ ಅನ್ಕೊಂತಿರಲ್ಲ. ಆ ಮೂಮೆಂಟು, ಅದೇ ಆ ಮೂಮೆಂಟು ಯಾವತ್ತಿಗೂ ಅವು ಬರೋದಿಲ್ಲ. ಆ ಮೂಮೆಂಟಿಗೆ ಅದು ನಡೆದು ಹೋಗ್ತಿರುತ್ತೆ. ಆ ಮೂಮೆಂಟ್ ಇಂದ ಆ ಒಂದು ಸೀಡ್ ಪ್ಲಾಂಟ್ ಆಗಿರುತ್ತೆ. ನೀವು ಅದರಲ್ಲಿ ನಂಬಿಕೆ ಇಡ್ತಾ ಹೋಗ್ಬೇಕು. ಯಾವಾಗ್ಲೂ ಆ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನೋ ಲೂಪ್ ಅಲ್ಲೇ ಇರ್ತಾ ಹೋಗ್ಬೇಕು. ಯಾವತ್ತಿಗೂ ಆ ಸ್ಯಾಚುರೇಷನ್ಗೆ ಹೋಗಿ ಟ್ರೈ ಮಾಡ್ಲೇಬಾರದು. ಆದ್ದರಿಂದ ನಿಮ್ಮ ಸೆನ್ಸಸ್ಗಳು, ನಿಮ್ಮ 3D ಜಗತ್ತನ್ನ ನೋಡಿ ಅದನ್ನೆಷ್ಟು ನಿಜ ಅಂತ ನಂಬ್ತೀರಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಆದ್ರೆ ಒಂದು ಮಾತ್ರ ನಿಜ, ಯಾವುದು ಸೀಕ್ರೆಟ್ ಆಗಿ ಆಗ್ತಾ ಇರುತ್ತೋ, ಯಾವುದು ಸಬ್ ಕಾನ್ಶಿಯಸ್ ಅಲ್ಲಿ ಆಗ್ತಾ ಇರುತ್ತೋ, ಯಾವುದು ಒಂದು ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಾ ಇರುತ್ತೋ, ಅದೇ ಪವರ್ಫುಲ್, ಅದೇ ಯಾವತ್ತಿಗೂ ಕಣ್ಮುಂದೆ ಬರುತ್ತೆ, ಅದೇ ರಿಯಾಲಿಟಿ ಆಗುತ್ತೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಸೈಂಟಿಫಿಕ್ ವಿಷಯಗಳು, ಫಿಲಾಸಫಿಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.